NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ದೇವರ ದಾಸಿಮಯ್ಯ ಪುಣ್ಯಕ್ಷೇತ್ರದಲ್ಲಿ ಅಡಗಿದೆ ಸಂಪತ್ತು. ಲಕ್ಕುಂಡಿಯಂತೆ ಯಾದಗಿರಿಯಲ್ಲೂ ಕೂಡ ಉತ್ಖನನ ಆಗತ್ತಾ? ಗದಗದ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಕಳೆದ 10 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇದೀಗ ಅದೇ ರೀತಿ ದೇವರ ದಾಸಿಮಯ್ಯ ಪುಣ್ಯಕ್ಷೇತ್ರ ಯಾದಗಿರಿಯ ಮುದನೂರು ಗ್ರಾಮದಲ್ಲೂ ಕೂಡ ಉತ್ಖನನ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದನೂರು ಗ್ರಾಮ ಹಿಂದಿನ ಕಾಲದಲ್ಲಿ ವಾಣಿಜ್ಯ ಕೇಂದ್ರವಾಗಿ ನಂತರ ಈಗ ಪುಣ್ಯಕ್ಷೇತ್ರವಾಗಿದೆ. ಅಲ್ಲಿ ಲಕ್ಕುಂಡಿಯಂತೆ ಅಪಾರ ಸಂಪತ್ತು ಇದೆ ಅಂತ ಹೇಳಲಾಗಿದೆ. ಜೊತೆಗೆ ಭೂಗರ್ಭದಲ್ಲಿ ಐತಿಹಾಸಿಕ ಕುರುಹುಗಳು ಕೂಡ ಪತ್ತೆಯಾಗಿದೆ. ಲಕ್ಕುಂಡಿಯಲ್ಲಿ ಸಂಪತ್ತು ದೊರೆತಂತಹ ನಂತರ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಉತ್ಖನನ ಮಾಡುವಂತೆ ಕೆಲವೊಂದು ಬೇಡಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಹೌದು, ಗದಗ ಜಿಲ್ಲೆಯ ಲಕ್ಕುಂಡಿಯ ಭೂಗರ್ಭದಲ್ಲಿ ಸಂಪತ್ತು ಪತ್ತೆಯಾದ ನಂತರ ಉತ್ಖನನ ನಡೀತಾ ಇದೆ. ಲಕ್ಕುಂಡಿಯನ್ನ ಮೀರಿಸುವಷ್ಟು ಅಪಾರ ಪ್ರಮಾಣದ ವಜ್ರ, ಚಿನ್ನಾಭರಣ ಸೇರಿದಂತೆ ಸಂಪತ್ತು ಈಗ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದನೂರು ಗ್ರಾಮದಲ್ಲಿ ಇದೆ ಅಂತ ಹೇಳಲಾಗಿದೆ. ಮುದನೂರು ಬಿ ಗ್ರಾಮವು ಪ್ರಥಮ ವಚನಕಾರ ದೇವರ ದಾಸಿಮಯ್ಯ ಅವರ ಪುಣ್ಯಕ್ಷೇತ್ರ. ಚಾಳುಕ್ಯರ ಕಾಲಾವಧಿಯಲ್ಲಿ ಇದು ವಾಣಿಜ್ಯ ಕೇಂದ್ರವಾಗಿತ್ತಂತೆ. ಇಲ್ಲಿ ವಜ್ರ, ಚಿನ್ನಾಭರಣ ಸೇರಿದಂತೆ ಅಪಾರ ಸಂಪತ್ತು ಬಳಕೆಯಾಗಿತ್ತು ಅಂತ ಹೇಳಲಾಗಿದೆ. ನಂತರ ಅವರ ಕಾಲಾವಧಿಯಲ್ಲಿ ಐತಿಹಾಸಿಕ ಕುರುಹುಗಳು ಮುಚ್ಚಲ್ಪಡುತ್ತೆ. ದೇವರ ದಾಸಿಮಯ್ಯ ನೆಲದಲ್ಲಿ ಸುಮಾರು 101 ಶಿವಲಿಂಗದ ದೇಗುಲಗಳು ಇದೆ. ಈಗಾಗಲೇ ದಾಸಿಮಯ್ಯ ದೇವಾಲಯದ ಸುತ್ತಲೂ ಕೂಡ ಶಿವಲಿಂಗದ ದೇಗುಲಗಳಿದ್ದು ಅವು ಹಾಳು ಕೊಂಪೆಯಾಗಿ ಕಾಣ್ತಾ ಇರುವಂತದ್ದು. ಶಿವಲಿಂಗ ಇರುವಂತಹ ದೇವಸ್ಥಾನದ ಮೇಲೆ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಜನರು ವಾಸವಾಗಿದ್ದಾರೆ. ಸುಮಾರು 160 ಮನೆಗಳು ದೇವಸ್ಥಾನದ ಮೇಲ್ಗಡೆನೆ ಇದೆ. ಮನೆಗಳನ್ನ ಸ್ಥಳಾಂತರ ಮಾಡಿ ಉತ್ಖನನ ಮಾಡಿದ್ರೆ ಭೂಗರ್ಭದಲ್ಲಿ ಅಪಾರ ಸಂಪತ್ತು ದೊರೆಯುತ್ತೆ. ಅದೇ ರೀತಿ 100 ದೇಗುಲಗಳ ಕುರುಹುಗಳು ಕೂಡ ಪತ್ತೆಯಾಗಿದೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ 160 ಮನೆಗಳ ಸ್ಥಳಾಂತರಕ್ಕೆ ಗುರುತಿಸಲಾಗಿದೆ. ಕೂಡಲೇ 160 ಮನೆಗಳ ಸ್ಥಳಾಂತರವನ್ನ ಮಾಡಿ ಸರ್ಕಾರ ಉತ್ಖನನ ಮಾಡಿದ್ರೆ ಭಾರಿ ಪ್ರಮಾಣದಲ್ಲಿ ಸಂಪತ್ತು ಹಾಗೂ ಐತಿಹಾಸಿಕ ಕುರುಹುಗಳು ದೊರೆಯುತ್ತೆ ಅಂತ ಹೇಳಿ ಜನರ ಆಗ್ರಹ ಆಗಿದೆ.